ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುರ್ ನಮಾಮ್ಯಹಂ. ಉಗ್ರ ನರಸಿಂಹಸ್ವಾಮಿಯನ್ನು ಸ್ಮರಿಸುತ್ತಾ ಆ ಉಗ್ರ ನರಸಿಂಹಸ್ವಾಮಿಯ ಅನುಗ್ರಹದಿಂದ ನಿಮ್ಮ ಎಲ್ಲರ ಸರ್ವ ರೋಗ ಹಾಗೂ ಭಯ ನಿವಾರಣೆ ಆಗಲಿ ಅಂತ ಆಶಿಸ್ತೇನೆ. ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ನಮ್ಮ ಚಾನಲನ್ನು ಅಪ್ಡೇಟ್ಗಳು ಶೀಘ್ರದಲ್ಲಿ ಪಡೆಯುವಂತೆ ಮಾಡಿಕೊಡಿ. ಇವತ್ತಿನ ಒಂದು ವಿಷಯದಲ್ಲಿ ಮಂತ್ರ ಮೂಲಕ ರೋಗಕ್ಕೆ ಕೆಲವು ಮಂತ್ರ ಮೂಲಕ ಪರಿಹಾರ ಮಾಡುವಂಥದ್ದು. ಡಾಕ್ಟರ್ಗಳ ಹತ್ರ ನಾವು ಹೋಗ್ತೇವೆ, ಅಲ್ಲಿ ಅವರು ಔಷಧಿ ಬರೆದು ಕೊಡ್ತಾರೆ, ಎಲ್ಲವನ್ನ ಮಾಡ್ಕೊಳ್ತೇವೆ. ಕೆಲವೊಮ್ಮೆ ಕಡಿಮೆ ಆಗಲಿಲ್ಲ ಅಂತ ನಾವು ಗೋಳಾಡ್ತೇವೆ. ಅಂತಹ ಒಂದು ಸಂದರ್ಭದಲ್ಲಿ ಕೆಲವು ಮಂತ್ರಗಳಿದ್ದಾವೆ, ಅವುಗಳ ಮೂಲಕ ಕೂಡ ನಾವು ಪರಿಹಾರವನ್ನು ಮಾಡ್ಕೊಳ್ಬೋದು. ಇವತ್ತಿನ ಒಂದು ವಿಷಯದಲ್ಲಿ ಮೂಲವ್ಯಾಧಿಗೆ ಮಂತ್ರ ಮೂಲಕ ಪರಿಹಾರ. ಮೂಲವ್ಯಾಧಿ ಒಂದು ನಮಗೆ ದೇಹದ ಒಂದು ಉಷ್ಣಾಂಶದಿಂದ ಬರುವಂತಹ ಒಂದು ರೋಗ. ದೇಹದಲ್ಲಿ ಅತಿಯಾದ ಉಷ್ಣ ಆದರೆ ಅದರ ಮೂಲಕ ಅದು ನಮ್ಮ ಹಿಂದಿನ ಜನ್ರೇಷನ್ನಲ್ಲಿ ಯಾರಿಗೋ ಅಜ್ಜನಿಗೋ ಯಾರಿಗೋ ಇದ್ದರೆ ಅದರ ಮೂಲಕ ಹೆರಿಡಿಟರಿಯಿಂದ ಬರುವಂತಹ ಕೂಡ ಒಂದು ರೋಗ ಆಗಿರ್ತದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಕೆಲವು ಮಂತ್ರವನ್ನು ಹೇಳುವ ಮೂಲಕ ನಾವು ಪರಿಹಾರ ಮಾಡ್ಕೊಳ್ಬೋದು. ಮಂತ್ರ ಯಾವುದಪ್ಪ ಅನ್ನುವಂಥ ನೋಡೋದಾದರೆ ಓಂ ಲುಂಚ ಮುಂಚ ಸ್ವಾಹ. ಕೇಳಲಿಕ್ಕೆ ಒಂದು ಇದಿದೆ, ಓಂ ಲುಂಚ ಮುಂಚ ಸ್ವಾಹ. ಈ ಒಂದು ಮಂತ್ರವನ್ನು ಒಂದು ಗ್ಲಾಸ್ ನೀರನ್ನು ಹಿಡ್ಕೊಂಡು 21 ಬಾರಿ ಪಠನೆ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಶುಚಿರ್ಭೂತರಾಗಿ ಸ್ನಾನ ದೇವತಾ ಅನುಷ್ಠಾನಗಳನ್ನೆಲ್ಲ ಮುಗಿಸಿ ಈ ರೀತಿಯಾಗಿ 21 ಬಾರಿ ಮಂತ್ರವನ್ನು ಹೇಳಿಕೊಂಡು ನೀವು ನೀರನ್ನು ಅಭಿಮಂತ್ರಿಸಿ ನೀವು ಆ ನೀರನ್ನು ರೋಗಿಗೆ ಕುಡಿಸಿದ್ರೆ ಯಾವುದೇ ರೀತಿಯಾದಂತಹ ಮೂಲವ್ಯಾಧಿಯ ತೊಂದರೆ ಇದ್ದರೆ ಅದು ಕಡಿಮೆ ಆಗ್ತಾ ಬರ್ತದೆ. ಇಲ್ಲಿ ಇನ್ನೊಂದು ಬೆನಿಫಿಟ್ ಇದೆ, ಏನಪ್ಪ ಅಂತಂದರೆ ಈ ಮಂತ್ರವನ್ನು ಹೇಳುವಂಥವರಿಗೂ ಹಾಗೂ ಅದನ್ನು ಕೇಳುವಂಥವರಿಗೂ ಕೂಡ ರೋಗದಿಂದ ಪರಿಹಾರ ಸಿಗ್ತದೆ, ರೋಗ ಬರದೇ ಇರುವಂತಾಗ್ತದೆ ಅನ್ನುವಂತಹದ್ದು ವಿಶೇಷವಾದಂಥದ್ದು. ಹಾಗಾಗಿ ಯಾವ ಮನೆಯಲ್ಲಿ ಮೂಲವ್ಯಾಧಿಯ ತೊಂದರೆ ಯಾರಿಗಾರು ಇದ್ದರೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬೋದು. ಹಾಗೆ ಒಂದು ಒಳ್ಳೆಯ ಜೀವನವನ್ನು ಕಾಣ್ಬೋದು ಅಂತ ಹೇಳ್ತಾ ಆ ಮೂಲವ್ಯಾಧಿಯ ತೊಂದರೆಯಿಂದ ಹೊರಗೆ ಬರ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅತಿ ಶೀಘ್ರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆಯವರು ಕೂಡ ಹಂಚಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು.